ನಿರ್ಣಾಯಕವಾದಂತಹ ದಿನ. ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ಸುಪ್ರೀಂ ಆದೇಶದ ಮೇಲೇನೆ ಈಗ ದರ್ಶನ್ ಭವಿಷ್ಯ ನಿಂತಿರೋದು. ಕೆಲವೇ ಕ್ಷಣಗಳಲ್ಲಿ ಆ ಭವಿಷ್ಯ ನಿರ್ಧಾರ ಆಗತ್ತೆ. ದರ್ಶನ್ ಜಾಮೀನು ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು ಸರ್ಕಾರದಿಂದ. ದರ್ಶನ್ ಸೇರಿ 7 ಜನ ಆರೋಪಿಗಳು ಅವರ ಜಾಮೀನು ರದ್ದು ಕೋರಿ ಸಲ್ಲಿಸಿದಂತಹ ಅರ್ಜಿಯ ವಿಚಾರಣೆ ನಡೆಸಿ ಇವತ್ತು ಆದೇಶವನ್ನ ನೀಡಲಾಗುತ್ತೆ. ಇವತ್ತೇ ಆದೇಶ ಸಿಗುವಂತಹ ಸಾಧ್ಯತೆ ಸಹ ಇದೆ, ಅಥವಾ ಒಂದೆರಡು ದಿನ ಡಿಲೇ ಆಗುವಂತಹ ಸಾಧ್ಯತೆ ಸಹ ಇದೆ. ಒಟ್ಟಾರೆಯಾಗಿ ಇವತ್ತು ನಡೆಯುವಂತಹ ವಿಚಾರಣೆ ಇದೆಯಲ್ಲ, ಸಾಕಷ್ಟು ಮಹತ್ವವನ್ನ ಪಡೆದುಕೊಳ್ಳುತ್ತೆ. 15 ನಿಮಿಷ ವಾದ ಮಂಡನೆಯನ್ನ ಮಾಡೋದಕ್ಕೆ ಈಗಾಗಲೇ ಅವಕಾಶ ಕೊಡಲಾಗಿದೆ ದರ್ಶನ್ ಪರ ವಕೀಲರಿಗೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಸಿದ್ಧಾರ್ಥ್ ದವೆ ಅವರು ಕಳೆದ ಬಾರಿ ವಾದ ಮಂಡನೆ ಮಾಡಿದಂತಹ ಸಂದರ್ಭದಲ್ಲಿ ನಂಗೆ ಸಮಯಾವಕಾಶ ಬೇಕು, ಸಂಪೂರ್ಣವಾಗಿ ನಾನು ಸ್ಟಡಿ ಮಾಡಿಲ್ಲ ಈ ಒಂದು ಪ್ರಕರಣದ ಬಗ್ಗೆ ಅಂತ ಹೇಳಿದ್ರು. ಈಗ ಸ್ಟಡಿ ಮಾಡಿರ್ತಾರೆ, ಹಾಗಾಗಿ ಇವತ್ತು 15 ನಿಮಿಷದಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ನೇ ಹಾಕ್ತಾರೆ ಅಂತ ಕಾಣಿಸುತ್ತೆ. ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ಸುತ್ತೆ. ಖಂಡಿತ ಪ್ರಗತಿ. ಅಂದ್ರೆ ಮಂಗಳವಾರ ವಿಚಾರಣೆ ಸಂದರ್ಭದಲ್ಲಿ ಅಲ್ಲಿಯವರೆಗೂ ಕೂಡ ಕಪಿಲ್ ಸಿಬಲ್ ಅವರು ವಿಚಾರಣೆಗೆ ಬರಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಕೊನೆ ಕ್ಷಣದಲ್ಲಿ ಕಪಿಲ್ ಸಿಬಲ್ ಅವರು ಬರಲ್ಲ ಅನ್ನುವಂಥ ಸಂದರ್ಭದಲ್ಲಿ ಅವರು ಮತ್ತೊಬ್ಬರು ಹಿರಿಯ ವಕೀಲರಂತ ಸಿದ್ಧಾರ್ಥ್ ದವೆಯನ್ನ ಎಂಗೇಜ್ ಮಾಡಿ ಕರ್ಕೊಂಡು ಬರ್ತಾರೆ. ಆ ಸಂದರ್ಭದಲ್ಲಿ ಅವರು ವಾದ ಮಾಡುವಂಥ ಒಂದು ಕೇಪಬಿಲಿಟಿ ಇದ್ರೂ ಕೂಡ ಅಲ್ಲಿ ಅವರ ಫೈಲನ್ನು ಓದಿಲ್ಲ, ಯಾವ ವಿಚಾರಗಳನ್ನ ಮೆನ್ಷನ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರಿಗೆ ಒಂದು ರೀತಿ ಸ್ಪಷ್ಟತೆ ಇರಲಿಲ್ಲ. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ನಾವು ಒಂದಿಷ್ಟು ಪ್ರಿಪೇರ್ ಆಗಲಿಕ್ಕೆ ಕನಿಷ್ಠ 1 ದಿನಗಳ ಕಾಲಾವಕಾಶವನ್ನ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಪಿಲ್ ಸಿಬಲ್ ಅವರು ಬಂದಿಲ್ಲ, ಹಾಗಾಗಿ ಒಂದಿನ ಸಮಯಾವಕಾಶವನ್ನ ಬೇಕು ಅಂತ ಕೇಳಿದ್ರೆ ಪರೋಕ್ಷವಾಗಿ ಅವರು ಪ್ರಿಪೇರ್ ಆಗಲಿಕ್ಕೆ ಒಂದಿನ ಸಮಯಾವಕಾಶನ ಕೇಳ್ತಾರೆ. ಆದ್ರೆ ಸುಪ್ರೀಂ ಕೋರ್ಟ್ ಎಲ್ಲ ಒಂದ್ ಕಡೆ ನಿನ್ನೆಯ ಅಂದ್ರೆ ಏನು ಬುಧವಾರದ ಒಂದಷ್ಟು ಲಿಸ್ಟ್ಗಳು ಟೈಟ್ ಲಿಸ್ಟ್ ಇದ್ದಿದ್ದರಿಂದ ಅವತ್ತು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಗುರುವಾರ ಟಾಪ್ ಆಫ್ ದಿ ಲಿಸ್ಟ್ ಅಂದ್ರೆ ಮೊದಲ ಸೆಷನ್ ಅಲ್ಲೇ ಇದನ್ನು ತೆಗೆದುಕೊಳ್ಳೋಣ, ಗುರುವಾರ ಬನ್ನಿ ಅಂತೇಳಿ ಹೇಳಿ ಕಳಿಸುತ್ತೆ. ಹಾಗಾಗಿ ಸಿದ್ಧಾರ್ಥ್ ದವೆ ಅವರಿಗೆ 2 ದಿನಗಳ ಕಾಲಾವಕಾಶ ಸಿಕ್ತು. ಅಂದ್ರೆ ಈ ಪ್ರಕರಣದಲ್ಲಿ ಏನೆಲ್ಲ ಅಂಶಗಳು ಇದೆ, ಪ್ರಾಸಿಕ್ಯೂಷನ್ ವಿರುದ್ಧವಾಗಿ ನಾವೇನೆಲ್ಲ ಪಾಯಿಂಟ್ ಔಟ್ ಮಾಡಬಹುದು, ಮತ್ತೆ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿರುವಂತಹ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಏನೆಲ್ಲ ವಿಚಾರಗಳನ್ನ ನಾವು ಗಮನಕ್ಕೆ ತರಬಹುದು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ತಯಾರಿಗಳನ್ನ ಮಾಡ್ಕೊಂಡಿದ್ರು. ಅಂದ್ರೆ ಹೈಕೋರ್ಟ್ ನಲ್ಲಿ ಸಿ ವಿ ನಾಗೇಶ್ ಅವರು ವಾದ ಮಾಡೋ ಸಂದರ್ಭದಲ್ಲಿ ಏನೆಲ್ಲ ಒಂದಷ್ಟು ಟೆಕ್ನಿಕಲ್ ಪಾಯಿಂಟ್ಸ್ ಗಳನ್ನ ಇಟ್ಟುಕೊಂಡ್ರು. ಸೊ ಆ ಟೆಕ್ನಿಕಲ್ ಪಾಯಿಂಟ್ಸ್ ಮತ್ತೆ ಚಾರ್ಜ್ ಶೀಟ್ ನಲ್ಲಿರುವಂತಹ ಮೆರಿಟ್ ಅನ್ನ ಆಧರಿಸಿ ಪೊಲೀಸರೆಲ್ಲ ಒಂದ್ ಕಡೆ ಒಂದಷ್ಟು ಪ್ರೊಸೀಜರ್ ಲ್ಯಾಬ್ಸ್ ಗಳನ್ನ ಏನಾದ್ರು ಮಾಡಿದ್ರೆ ಅದನ್ನ ಪಾಯಿಂಟ್ ಔಟ್ ಮಾಡ್ಕೊಳ್ಳುವಂತದ್ದು, ಮತ್ತೆ ಈಗ ಏನೋ ಬೇಲ್ ಸಿಕ್ಕ ನಂತರ ಯಾವ ರೀತಿ ವೈಲೇಷನ್ ಮಾಡಿದ್ದಾರೆ ಅನ್ನುವಂಥದ್ದು, ಮತ್ತೆ ಸಾಕ್ಷಿಗಳ ಜೊತೆ ಇರುವಂತದ್ದಾಗ್ಲಿ ಅಥವಾ ಆರೋಗ್ಯದ ತಪಾಸಣೆ ವಿಚಾರದಲ್ಲಿ ಅಥವಾ ಶಸ್ತ್ರಕ್ರಿಯೆಯನ್ನು ಮಾಡಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಯಾವ ಕಾರಣಕ್ಕೆ ಅದು ಆಗಿಲ್ಲ ಅನ್ನುವಂಥದ್ದನ್ನ ಕೋರ್ಟ್ನ ಕನ್ವಿನ್ಸ್ ಮಾಡುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ರಿಪರೇಷನ್ ಅನ್ನು ಮಾಡ್ಕೊಳ್ತಾರೆ. ಆದರೆ ಸಾಮಾನ್ಯವಾಗಿ ಇಂತಹ ಒಂದು ಪ್ರಕರಣಗಳಲ್ಲಿ ಸಂಪೂರ್ಣವಾಗಿ ನ್ಯಾಯಪೀಠವನ್ನು ಕನ್ವಿನ್ಸ್ ಮಾಡಬೇಕಂದ್ರೆ ಗಂಟೆಗಳ ಸಮಯಾವಕಾಶ ಬೇಕಾಗುತ್ತೆ. ಆದರೆ ಸುಪ್ರೀಂ ಕೋರ್ಟ್ ಈ ರೀತಿಯ ಜಾಮೀನು ಪ್ರಕರಣಗಳಲ್ಲಿ ಹೆಚ್ಚು ಸಮಯಾವಕಾಶವನ್ನು ಕೊಡೋದಿಲ್ಲ. ಯಾಕೆಂದ್ರೆ ಇಡೀ ದೇಶದ ಸಾಕಷ್ಟು ನೂರಾರು ಸಾವಿರಾರು ಪ್ರಕರಣಗಳು ಬರ್ತವೆ. ಎಲ್ಲ ಪ್ರಕರಣಗಳಿಗೂ ಕೂಡ ಗಂಟೆಗಳ ಸಮಯಾವಕಾಶನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯವಾಗಿ ಇದೇವರೆಗೆ ಸುಮಾರು ಒಂದು 45 ನಿಮಿಷಗಳ ಕಾಲ ಈ ಒಂದು ಪ್ರಕರಣದಲ್ಲಿ ಇಂದಿನ ಹಲವು ವಿಚಾರಣೆ ಸಂದರ್ಭದಲ್ಲಿ ಇಯರ್ ಮಾಡಿರುವಂತದ್ದು, ಅದೇ ಒಂದು ಹೆಚ್ಚು ಸಮಯ ಆಗಿರುವಂತದ್ದು. ಇನ್ನು 15 ನಿಮಿಷದಲ್ಲಿ ನೀವು ಮುಗಿಸಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ 15 ನಿಮಿಷದಲ್ಲಿ ಈ ಪ್ರಕರಣದಲ್ಲಿ ಪಾಯಿಂಟ್ ಔಟ್ ಮಾಡಿದ ಟಾಪ್ ಮೋಸ್ಟ್ ಪಾಯಿಂಟ್ಸ್ ಗಳನ್ನ ಮಾತ್ರ ನ್ಯಾಯಾಲಯದ ಮುಂದೆ ಓರಲ್ ಆಗಿ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಅದು ಸೇರಿದಂತೆ ಪ್ರತಿ ವಿಚಾರಗಳನ್ನ ಅವರು ರಿಟರ್ನ್ ಆಗಿ ಸಬ್ಮಿಷನ್ ಅನ್ನ ಮಾಡೋ ರಿಟರ್ನ್ ಆರ್ಗ್ಯುಮೆಂಟ್ ಅನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಆ ರಿಟರ್ನ್ ಆರ್ಗ್ಯುಮೆಂಟ್ ಅನ್ನ ನ್ಯಾಯಪೀಠ ಗಮನಿಸುತ್ತೆ. ಸೊ ಅದನ್ನ ಗಮನಿಸಿ ಯಾರ ಕಡೆ ಅಂದ್ರೆ ಯಾವ ಅರ್ಜಿದಾರರ ಅಥವಾ ಪ್ರತಿವಾದಿಗಳ ವಾದ ಇಲ್ಲಿ ಹೆಚ್ಚು ತೂಕ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಅದನ್ನ ಏನ್ ಮಾಡಬಹುದು ನಿಟ್ಟಿನಲ್ಲಿ ನ್ಯಾಯಪೀಠ ಒಂದು ಅಂತಿಮವಾದಂತಹ ಆದೇಶವನ್ನು ನೀಡುವಂತ ಸಾಧ್ಯತೆ ಇರುವಂತದ್ದು. ಹಾಗಾಗಿ ಕಳೆದ 2 ಬಾರಿ ಇಂದಿನ ಪ್ರಕರಣದ ವಿಚಾರಣೆ ಸಂದರ್ಭದಲ್ಲಿ ವ್ಯಕ್ತವಾದಂತಹ ಅಭಿಪ್ರಾಯಗಳನ್ನು ನೋಡ್ತಾ ಹೋದ್ರೆ ಒಂದ್ ಕಡೆ ದರ್ಶನ್ಗೆ ವಿರುದ್ಧವಾದಂತಹ ಆದೇಶ ಹೊರಗಡೆ ಬರುತ್ತಾ ಅನ್ನುವಂತ ಒಂದಷ್ಟು ಅಭಿಪ್ರಾಯಗಳು ವಕೀಲರ ವಲಯದಲ್ಲಾಗ್ಲಿ ಅಥವಾ ಈವನ್ ದರ್ಶನ್ ಪರ ವಕೀಲರಿಗೆ ದರ್ಶನ್ಗೂ ಕೂಡ ಒಂದು ರೀತಿ ಭಯವನ್ನ ಹುಟ್ಟಿಸಿರುವಂತಹದ್ದಂತೂ ಸಹಜ. ಹಾಗಾಗಿ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ, ಹೇಗಾದ್ರೂ ಮಾಡಿ ಈ ಜಾಮೀನನ್ನ ಮುಂದುವರಿಸುವಂತ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನವನ್ನ ಮಾಡಬೇಕು ಅಂತೇಳಿ. ಹಾಗಾಗಿ ಆ ಪ್ರಯತ್ನ ಇವತ್ತು ಫಲಿಸುತ್ತಾ ಸುಪ್ರೀಂ ಕೋರ್ಟ್ ನಲ್ಲಿ, ಅದು ಪ್ರಮುಖವಾದಂತಹ ವಿಚಾರ. ಹಾಗಾಗಿ ಕುತೂಹಲದಿಂದ ಇಡೀ ರಾಜ್ಯ ಎದುರು ನೋಡ್ತಾ ಇದೆ. ಪ್ರಗತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.